ನೀವು ಹೇಳ್ತಾ ಇರೋದು ನೋಡಿದ್ರೆ ಏನೋ ಒಂದು ಚಿಕ್ಕ ವಿಷಯಕ್ಕೆ ನೀವು ಹೋಗಿ ಬಂದಿರೋದಷ್ಟೇ, ಬಟ್ ಇಷ್ಟು ದಿನ ಇರುವಂತ ಅಗತ್ಯ ಏನು ಅಲ್ಲಿ ಇರಲಿಲ್ಲ. ಆದ್ರೆ ಪೊಲಿಟಿಕಲ್ ಪವರ್ ಇಂದಾನೆ ಈ ರೀತಿ ಆಗಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಇಲ್ಲ ಮೇಡಮ್, ಈಗ ಐ ಆಮ್ ಪ್ರಿಪೇರ್ಡ್ ಮೆಂಟಲಿ ಫಿಸಿಕಲಿ ನಾನು ಎಲ್ಲ ಪ್ರಿಪೇರ್ ಆಗಿನೇ ಇದಕ್ಕೆಲ್ಲ ಬಂದಿದ್ದು. 25 ವರ್ಷದ ಹೋರಾಟ, ಬಟ್ ಮೆಂಟಲಿ ನಾನು ಪ್ರಿಪೇರ್ ಇದ್ದೇನೆ ಮೇಡಮ್. ಯಾವುದೇ ಒಂದು ಚಾಲೆಂಜಸ್ ಬಂದರೂ ಕೂಡ ಅಲ್ಲ ತಪ್ಪಿರ್ಬೋದಿಲ್ಲ ಅಂತ ಹೇಳ್ತಲ್ಲ, ನಮ್ಮದು ಕೂಡ ಸಣ್ಣ ಪುಟ್ಟ ತಪ್ಪಿರ್ಬೋದು. ಬಟ್ ಅವ್ರು ಹೇಳ್ತಾರ ಆರೋಪ ಅಂತೂ ಸುಳ್ಳು. ಜಗದೀಶ್ವರ್ ಅಲ್ಲ ಮೇಡಮ್, 400 ಜನಕ್ಕೆ ನಾನು ಹೊಡೆಯೋಕ್ಕಾಗತ್ತಾ, ಕೊಲೆ ಮಾಡೋಕ್ಕಾಗತ್ತಾ? ನನ್ನ ಮೇಲೆ ಹಾಕಿದ್ರೆ ಅಟೆಂಪ್ಟ್ ಟು ಮರ್ಡರು, ಆಮೇಲೆ ಆರ್ಮ್ಸ್ ಆ್ಯಕ್ಟ್ ಹಾಕಿದ್ದಾರೆ. 400 ಜನ ಬಂದು ನಮ್ಮನ್ನು ಸಾಯಿಸೋಕ್ಕೆ ಬಂದರೆ ಈಗ ಏನು ಬೇಡ, ಬೀದರಲ್ಲೋ ಅಥವಾ ಮನೆಯೆಲ್ಲ ಬೆಳಗಾಮಲ್ಲೋ ಒಂದು ಮಗು ಮೇಲೆ ಅತ್ಯಾಚಾರ ಆಗುತ್ತೆ, ಒಂದು ದೊಡ್ಡ ಆಕ್ರೋಶ ಅಲ್ಲಿ ಸಾರ್ವಜನಿಕರಿಂದ ವ್ಯಕ್ತವಾಗುತ್ತೆ, ಸರ್ಕಾರ ನಡ್ಗೋಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಡ್ಗೋಗುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಅವ್ನು ಆರೋಪಿ ಸಿಗ್ತಾನೆ. ಆರೋಪಿ ಸಿಗಿದಾಗ ಅನ್ಪೂರ್ಣ ಅನ್ನೋ ಒಬ್ಬ PSI ಜೊತೆಯಲ್ಲಿ ಮಾಜಾರು ಮಾಡೋಕ್ಕೆ ಕಳಿಸಿ ಇವ್ರ ಮನೆಯಲ್ಲಿ ಇವ್ರು ಗುಂಡಾಕ್ತಾರೆ. ಅದನ್ನು ಇವ್ರು ಹೇಳೋದೇನು ಅಂತಂದರೆ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಅಲ್ಲ ಮೇಡಮ್, ಹ್ಯಾಂಡ್ ಕವ್ಸ್ ಹಾಕಿ 8 ಜನ ನೀವು 25 ಜನ ನೀವು ಪೊಲೀಸರು ಒಳಗಡೆ ಹೋಗಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ ಅವನು. ಅಂದರೆ ಇವ್ರ ಮೇಲೆ ಆರೋಪ ಬಂದರೆ ಒಳಗಡೆ ಕರ್ಕೊಂಡು ಗುಂಡಾಕ್ಬಿಟ್ಟು ಎನ್ಕೌಂಟ್ರ್ ಮಾಡೋಕ್ಕೆ ಅವ್ರನ್ನ ಸಾಯಿಸಾಕ್ಬಿಟ್ಟು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದ ಅಂತ ಅದನ್ನ ಕೊಂದು ಬಟ್ಟೆ ಹಾಕ್ತಾರೆ. ಯಾಕಂದರೆ ಅವತ್ತು ಆಕ್ರೋಶ ಇತ್ತು, ಆ ಆಕ್ರೋಶದ ಬಿಸಿನಲ್ಲಿ ಒಬ್ಬನ ಸಾಯಿಸಾಕ್ಬಿಟ್ಟು ಆರೋಪಿ ಅಂತಂದರೆ ಮೇಡಮ್ ಪೊಲೀಸರಿಗೆ ಅವನನ್ನು ಶೂಟ್ ಮಾಡೋ ಅಂಥ ಅಧಿಕಾರ ಎಲ್ಲೂ ಕಾನೂನಲ್ಲಿಲ್ಲ. ಇವರು ದುರ್ಬಳಕೆ ಮಾಡ್ಕೊಂತಾರೆ. ಎನ್ಕೌಂಟ್ರ್ ಅನ್ನೋದು ಇವರು ಪೊಲೀಸ್ ದುರ್ಬಳಕೆ, ಸೆಲ್ಫ್ ಡಿಫೆನ್ಸು. ಇವ್ರು ಮಾಡ್ಕೊಂಡ್ರೆ ಸೆಲ್ಫ್ ಡಿಫೆನ್ಸು. ನಾವೇನಾದ್ರು 400 ಜನ ಬಂದು ಗಾಳಿಯಲ್ಲಿ ಗುಂಡು ಹಾಕಿದ್ರು ನಮ್ಮನ್ನು 3 ತಿಂಗಳು ಇದುವರೆಗೂ ಮೇಡಮ್ ಫೈರ್ ಮಾಡಿದಂಥ ಕನಿಷ್ಠ ಕರ್ನಾಟಕದಲ್ಲಿ 10 ವರ್ಷ ಲೆಕ್ಕ ಹಾಕರೆ ಒಂದು 3,000-4,000 ಫೈರಿಂಗ್ ಆಗಿದೆ. ಪೊಲೀಸರು ಒಬ್ಬ ಪೊಲೀಸನ್ನು ಅರೆಸ್ಟ್ ಮಾಡಲ್ಲ, ಒಬ್ಬ ಪೊಲೀಸನ್ನು ಒಳಗಡೆ ಕಳಿಸಲ್ಲ ಇವರು. ಯಾಕಂದರೆ ಇವ್ರದೇ ಡಿಪಾರ್ಟ್ಮೆಂಟು, ಇವ್ರದೇ FIR, ಇವ್ರದೇ ಡಿಪಾರ್ಟ್ಮೆಂಟ್, ಇವ್ರದೇ ಸೀನಿಯರು, ಇವರೇ ಮುಚ್ಚಾಕ್ತಾರೆ, ಇವ್ರದೇ ಗುಂಡು, ಇವ್ರದೇ. ಹಂಗಾಗಿ ಅದೇನು ಹೇಳ್ತಾರಲ್ಲ, ಪೊಲೀಸ್ ಕರೆತೋ ಪ್ಯಾರ್, ಹಮ್ ಕರೆತೋ ಅತ್ಯಾಚಾರ, ಈ ಥರ ಆಗ್ಬಿಟ್ಟಿದೆ. ಹೇಳ್ಬಾರ್ದು, ಬಟ್ ಆದರೂ ಸರ್, ಇವಾಗ ನಿಮ್ಮ ಹತ್ರ ಒಂದು ಗನ್ ಇತ್ತಂತೆ, ಅದು ಉತ್ತರ ಪ್ರದೇಶದಲ್ಲಿ ಮಾತ್ರ ಚಾಲ್ತಿಯಲ್ಲಿ ಇದ್ದಿದ್ದಂತೆ, ಆದರೆ ಅದನ್ನು ಇಲ್ಲಿ ನೀವು ಫೈರಿಂಗ್ ಮಾಡಿದ್ರಂತೆ, ಇದು ಸತ್ಯನಾ ಸರ್? ಮೇಡಮ್ ನನ್ನ ಹತ್ರ ಯಾವುದು ಗನ್ ಇರಲಿಲ್ಲ, ನನ್ನದು ಗನ್ ಮ್ಯಾನ್ ಇದ್ದರು. ಹ್ಯಾಡೆ ಆಲ್ ಓವರ್ ಇಂಡಿಯಾ ಲೈಸೆನ್ಸ್ ಇತ್ತು. ಈಗ ಸುಳ್ಳು ಪ್ರಚಾರಗಳನ್ನ ಹೇಳೋರು ನಾವು ಏನು ಹೇಳೋಕ್ಕಾಗತ್ತೆ ಮೇಡಮ್? ಆಮೇಲೆ ಒಬ್ಬ ಲಾಯರ್ ಆಗಿ, ಒಬ್ಬ ಅಡ್ವೊಕೇಟ್ ಆಗಿ ಲೈಸೆನ್ಸ್ ಇಲ್ದಿರ ಗನ್ಮ್ಯಾನ್ ಇಟ್ಕೊಂಡ್ರೆ ಅಪರಾಧ ಅಂತ ಕನಿಷ್ಠ ಮಾಹಿತಿ ಅಂತೂ ನನಗಂತೂ ಇದೆ. ಸುಳ್ಳೇಳೋ ಏನು ಬೇಕಾದ್ರೆ ಹೇಳ್ಬೋತಾರಲ್ಲ ಮೇಡಮ್. ಸುಳ್ಳು ಹೇಳೋರ್ಗೆ ಏನಾಗುತ್ತೆ, ಯಾರು ಏನು ಮಾಡೋಕ್ಕಾಗಿದ್ರು ಮಾಡೋದೇ ಕೊನೆಗೆ ಅಪಪ್ರಚಾರ ಮೇಡಮ್. ಅಪಪ್ರಚಾರಗಳು ಅಷ್ಟು ಬಿಟ್ಟರೆ ಓಕೆ. ನಾನು ಗನ್ ಇಲ್ದಿರ ಲೈಸೆನ್ಸ್ ಇಲ್ದಿರ ಇಟ್ಕೊಂಡಿದ್ರೆ ಹೇಳ್ತಾ ಇದ್ದಾರೋ ಯಾರು ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಪೊಲೀಸರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಪೊಲೀಸರ ಹತ್ರ ಆ ಲೈಸೆನ್ಸ್ ಕಾಪಿ ಇದೆ. ಅಕಸ್ಮಾತ್ ಸರ್ಕಾರ ಹೇಳ್ತಾ ಇದ್ರೆ, ಸರ್ಕಾರನೇ ನನ್ನ ರಕ್ಷಣೆಗೆ ಕಳೆದ 10 ವರ್ಷದಿಂದ ಇಷ್ಟೆಲ್ಲ ದೊಡ್ಡ ದೊಡ್ಡ ಕೇಸ್ಗಳು ಮಾಡಿ ಗನ್ಮೆನ್ ಕೊಡಿ ಅಂತ ಕೇಳಿದ್ವಿ, ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ರೆ ಕೊಡಲಿಲ್ಲ. ಸೊ ಕೊಡಲಿಲ್ಲ ಅಂದಾಗ ನಾನು ಪ್ರೈವೇಟಾಗಿ ಮಡ್ಕೊಬೇಕಾಗತ್ತೆ ಮೇಡಮ್. ಯಾರು ಅಟ್ಯಾಕ್ ಮಾಡಿದ್ರೆ ನಾನು ಗನ್ನನ್ನು ಪೂಜೆ ಮಾಡೋಕ್ಕಂತೂ ಇಟ್ಟಿಲ್ಲ ಮೇಡಮ್, ಗನ್ಮೆನ್ನೂ ಪೂಜೆ ಮಾಡೋಕ್ಕಂತ ಇಟ್ಟಿಲ್ಲ. ಬಂದಾಗ ಅವ್ನ ಕೆಲಸ ಅವ್ನು ಮಾಡ್ತಾನೆ. ಇನ್ ರಿಗಾರ್ಡಿಂಗ್ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ನೀವು ಸುಳ್ಳು ಹಾಕರೆ ಸುಳ್ಳೋ ನಿಜನೋ ಅಂತ ತೀರ್ಮಾನ ಮಾಡೋಕ್ಕೆ ನ್ಯಾಯಾಲಯ ಇದೆ, ಮಾಡೋಣ ಮೇಡಮ್. ವಿ ಡೋಂಟ್ ಕೇರ್ ಫಾರ್ ಆಲ್ ದಿಸ್. ನನಗೆ ಗನ್ಮ್ಯಾನ್ ಕೊಡ್ದಿರೋದು ಇವ್ರು ಷಡ್ಯಂತ್ರ. ಆಮೇಲೆ ಈ ಥರ ನಮ್ಮ ಏನೋ ಹುಡುಗರನ್ನ ಬಿಟ್ಟು ಈ ಥರ ಗಾಂಜಾ ಹೊಡೆಯೋರು ಅವ್ರು ಇವ್ನು ಕರ್ಕೊಂಬಂದು ಗಲಾಟೆ ಮಾಡಿಸಿ ನಮ್ಮನ್ನು ವಿಲನ್ ಮಾಡಿ ತೋರಿಸುವಂಥದ್ದು ಕೂಡ ಇದೆಲ್ಲ ಷಡ್ಯಂತ್ರನೇ. ಇದಕ್ಕೆಲ್ಲ ತಯಾರಾಗಿನೇ ಬಂದಿದ್ದೀವಿ ಸರ್. ಅಂದರೆ ನೀವು ಜೈಲಿಗೆ ಹೋದಂಥ ಸಮಯದಲ್ಲಿ, ಅಂದರೆ ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ಗೆ ಹೋಗಿ ಬಂದಿದ್ರಿ, ಆಮೇಲೆ ಒಂದು ರಿಯಾಲಿಟಿ ಶೋ ಕೂಡ ಮಾಡಿ, ವಿಸಿಯಲ್ಲೂ ಕೂಡ ಹೋಗಿ ಬಂದಿದ್ರಿ ನೀವು. ಸೊ ಜಗದೀಶ್ ಅವರ ಪ್ರಭಾವ ಏನಾದ್ರು ಜಾಸ್ತಿ ಆಗ್ತಿದೆ ಅಂತ ಏನಾದರೂ ಈ ರೀತಿ ಮಾಡಿರಬಹುದಾ? ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ. ನಾವೆಲ್ಲ ಮೇಡಮ್ ವಿತೌಟ್ ಬ್ಯಾಕ್ಗ್ರೌಂಡ್ ಬೆಳ್ಕೊಂಬಂದಂಥವ್ರು. ನಾಳೆ ದಿವಸ ಈ ಒಂದು ರಿಯಾಲಿಟಿ ಶೋಗಳು ಅಥವಾ ಈ ಬಿಗ್ ಬಾಸ್ ಇವು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ನನಗೆ ಉಪಯೋಗ ಆಗುತ್ತೆ. ಮುಂದೆ ದಿನದಲ್ಲಿ ಇವನೇನು ಅನ್ಕೊಂಡಂಗೆ ಆಗಿಬಿಟ್ರೆ, ಇವನೇನು ನಮ್ಮನ್ನೇನೋ ತಳಗಿಳ ಕಾಲಿ ಗಿಲಿ ಮಾಡಿಸ್ಬಿಟ್ಟಾನ ಅಂತೇಳಿ ಏನೂ ಇಲ್ದಿರನೇ ಇಷ್ಟು ಹವಾ ಇದೆ. ಏನೋ ಆಗಿಟ್ಬಿಟ್ಟಾನ, MLA ಮಿನಿಸ್ಟ್ರ CM ಅಂತನೋ ಮೇಲೆ ಇವನೇ ಆ ಭಯ ಅಂತೂ ಇದೆ ಮೇಡಮ್. ಆ ಭಯದಲ್ಲಿ ಮಾಡಿದ್ದಾರೆ, ಬಟ್ ಅದರ ರಿಯಾಕ್ಷನ್ ಕೂಡ ನೋಡಿದ್ದಾರೆ ಈಗ. ಎಸ್.